ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ನಿಜವಾದ ಟಿಕೆಟ್ ಟು ಫೈನಲ್ ಆಟ ಸ್ಟಾರ್ಟ್ ಆಗಿದೆ. ಮೊದಲೇ ಟಾಸ್ಕ್ ಅದಲ್ಲದೆ ಈ ಟಾಸ್ಕ್ನಲ್ಲಿ ಗೆದ್ದಿದ್ದ್ಯಾರು, ಯಾರ್ಯಾರು ಯಾವ್ಯಾವ ಟೀಮ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕಳೆದ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಫ್ಯಾಮಿಲಿ ರೌಂಡಾಗಿ ಬದಲಾಗಿದ್ದರೆ ಈ ವಾರ ಬಿಗ್ ಬಾಸ್ ಮನೆ ಅಂತೂ ಟಾಸ್ಕ್ಗಳು ಸುರಿಮಳೆ ಅಂತಲೇ ಹೇಳ್ಬೋದು. ಹೌದು, ಈ ವಾರ ಫುಲ್ ಆಫ್ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗಳು ಅಂತಲೇ ಹೇಳ್ಬೋದು. ಎಲ್ಲರ ಗುರಿ ಒಂದೇ ಕಡೆ, ಟಿಕೆಟ್ ಟು ಫಿನಾಲೆಗೆ ನಾನು ಹೋಗಬೇಕು, ಆ ಟಿಕೆಟ್ ನಾನು ತೊಗೊಬೇಕು ಅಂತಲೇ ಇರೋದು. ಆದರೆ ಬಿಗ್ ಬಾಸ್ ಇಲ್ಲಿ ಏನೇ ಒಂದು ಇದು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ಇಂಡಿವಿಜುವಲ್ ಟಾಸ್ಕ್ ಕೊಡಬೇಕಿತ್ತು ಟಿಕೆಟ್ ಟು ಫಿನಾಲೆಯಲ್ಲಿ. ಆದರೆ ಬಿಗ್ ಬಾಸ್ ಆ ರೀತಿ ಮಾಡಿಲ್ಲ. ಇಂಡಿವಿಜುವಲ್ ಆಗಿ ಆಡೋಕೆ ಬಿಡಬೇಕಿತ್ತು, ಇಂಡಿವಿಜುವಲ್ ಟಾಸ್ಕ್ ಕೊಟ್ಟು ಇಂಡಿವಿಜುವಲ್ ಆಗಿ ಆಡೋಕೆ ಬಿಡಬೇಕಿತ್ತು. ಆದರೆ ಬಿಗ್ ಬಾಸ್ ಇಲ್ಲಿ ಆ ರೀತಿ ಮಾಡಿಲ್ಲ. ಈ ವಾರ ಸಹ ಬಿಗ್ ಬಾಸ್ ಏನು ಮಾಡಿದ್ದಾರೆ ಅಂತಂದರೆ, ಈ ವಾರ ಸತನು 2 ಟೀಮ್ ಮಾಡಿದ್ದಾರೆ. ಪ್ರತಿ ಸಲ 2 ಟೀಮ್ ಕೊಡ್ತಿದ್ರು. ಯಾವಾಗಾರು ಇಂಡಿವಿಜುವಲ್ ಆಗಿ ಕೊಡ್ತಾರ ಅಂದ್ಕೊಂಡಿದ್ವಿ. ಇಂಡಿವಿಜುವಲ್ಗೆ ಈ ಸೀಸನಲ್ಲಿ ಟಾಸ್ಕ್ ಕೊಟ್ಟೇ ಇಲ್ಲ ಅಂತ ಹೇಳ್ಬೋದು ಕಂಟೆಸ್ಟೆಂಟ್ಗಳಿಗೆ ಆಡೋಕ್ಕೆ. ಆದರೆ ಇಲ್ಲಿ 2 ಟೀಮ್ ಇದೆ. ಒಂದು ಟೀಮ್ ಬಂದು ರೆಡ್ ಟೀಮ್, ಇನ್ನೊಂದು ಬಂದು ಬ್ಲೂ ಟೀಮ್. ರೆಡ್ ಟೀಮ್ನಲ್ಲಿ ಯಾರ್ಯಾರು ಇದ್ದಾರೆ ಅಂತಂದರೆ ತ್ರಿವಿಕ್ರಮ್, ಮೋಕ್ಷಿತಾ, ಭವ್ಯಗೌಡ ಹಾಗೂ ಹನುಮಂತ್ ಅವರು ರೆಡ್ ಟೀಮ್ನಲ್ಲಿದ್ದಾರೆ. ಹಾಗೆ ಬ್ಲೂ ಟೀಮ್ನಲ್ಲಿ ಯಾರಿದ್ದಾರೆ ಅಂತಂದರೆ ಚೈತ್ರ ಕುಂದಾಪುರ್, ಮಂಜಣ್ಣ, ಧನ್ರಾಜ್ ಹಾಗೂ ಗೌತಮಿ ಜಾಧವ್ ಅವರು ರೆಡ್ ಟೀಮ್ನಲ್ಲಿದ್ದಾರೆ. ಈ ಎರಡು ಟೀಮ್ ಬಗ್ಗೆ ನಿಮಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ. ಅದಲ್ಲದೆ ಈ 2 ಟೀಮ್ನಲ್ಲಿ ಏನಂತಂದರೆ, ಬಿಗ್ ಬಾಸ್ ಕಾಲಕ್ಕೆ ಒಂದೊಂದು ಟಾಸ್ಕ್ ಕೊಡ್ತಾರೆ. ಈ 2 ಟೀಮಿಂದ ಟಾಸ್ಕ್ ಆಡಬೇಕಾಗಿರುತ್ತೆ. ಅಷ್ಟೇ ಅಲ್ಲದೆ ಈ ವಾರದ ಮೊದಲ ಟಾಸ್ಕ್ ಏನಂತಂದರೆ, ಒಂದು ಬೌಂಡ್ರಿ ಹಾಕಿರ್ತಾರೆ ಒಂದು ರೌಂಡ್ ಸರ್ಕಲಲ್ಲಿ. ಆ ಸರ್ಕಲ್ನಲ್ಲಿ ಇಬ್ಬರಿಗೂ ಒಂದು ಗ್ಲಾಸ್ದಲ್ಲಿ ನೀರು ತುಂಬಿಸ್ಕೊಟ್ಟಿರ್ತಾರೆ. ಆ ಟೀಮ್ ಕಲರ್ ನೀರು ತುಂಬಿಸ್ಕೊಟ್ಟಿರ್ತಾರೆ. ಆ ಟೀಮ್ನ ನೀರು ಕಲರ್ ಕೊಟ್ಟಿರ್ತಾರಲ್ಲ, ಅದನ್ನು ತೊಗೊಂಡು ಇಬ್ಬರು ಕಂಟೆಸ್ಟೆಂಟ್ ಆಡಬೇಕಾಗಿರುತ್ತೆ. ಆ ಕಟ್ ಸೈಡಿಂದ ಒಂದು ಟೀಮ್ ಕಂಟೆಸ್ಟೆಂಟ್ ಆಡಬೇಕಾಗಿರುತ್ತೆ, ಈ ಕಟ್ ಟೀಮಿಂದ ಒಬ್ರು ಆಡಬೇಕಾಗಿರುತ್ತೆ. ಇಬ್ಬರು ಆ ಕಡೆ ಒಳಗೆ ಬಂದು ಆ ಗ್ಲಾಸ್ ಒಳಗೆ ನೀರು ಕೊಟ್ಟಿರ್ತಾರಲ್ಲ, ಅವರ ಟೀಮಿಗೆ ಕಲರ್ ನೀರು, ಆ ಕಲರ್ ನೀರನ್ನ ಕೈಗಿಡ್ಕೊಂಡು, ಹಾಗೆ ಆ ಜೊತೆಗೆ ಬಿಗ್ ಬಾಸ್ ಒಂದು ಕೋಲ್ ಕೂಡ ಕೊಟ್ಟಿದ್ದಾರೆ, ಒಂದು ಬೆಣ್ಣಿನ ಥರ ಕೋಲು. ಆ ಕೋಲಿಂದ ಆ ಗ್ಲಾಸ್ನ ಬಿಳಿಸ್ಬೇಕಾಗಿರುತ್ತೆ. ಅವ್ರಿಗೆ ಹೊಡೆದಾದ್ರೂ ಬಿಳಿಸ್ಬೋದು, ಇಲ್ಲಾಂದ್ರೆ ಆ ಗ್ಲಾಸಿಗೆ ಹೊಡೆದಾದ್ರೂ ಬಿಳಿಸ್ಬೋದು. ಆದರೆ ಆ ಬೌಂಡ್ರಿ ಒಳಗೆ ಈ ಆಟನ ಆಡಬೇಕಾಗಿರುತ್ತೆ. ಆ ಬೌಂಡ್ರಿ ಹೊರಗಿಂದ ಕಾಲಿಟ್ಟರೆ ಅವರು ಫೌಲ್ ಕೊಡ್ತಾರೆ. ಅಕಸ್ಮಾತ್ ಏನಾದರೂ ಆ ಲೈನ್ ತುಳಿದ್ರೆ, ಲೈನ್ ಹೊರಗಡೆ ಹೋದರೆ ಫೌಲ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಈ ಟೀಮ್ನಲ್ಲಿ ನೋಡಿರ್ಬೋದು ನೀವು, ಆ ಕಡೆ ಸೈಡಿಂದ ಒಬ್ರು ಬರ್ತಾರೆ, ಈ ಕಡೆ ಸೈಡಿಂದ ಒಬ್ರು ಬರ್ತಾರೆ ಅಂತಲ್ಲ. ಫಸ್ಟ್ ಯಾರ ನಡುವೆ ಈ ಟಾಸ್ಕ್ನ ಫೈಟ್ ಬೀಳುತ್ತಂತ ನೋಡೋದಾದರೆ, ಫಸ್ಟ್ ಬರ್ತಾರೆ ಭವ್ಯಗೌಡ ಹಾಗೂ ಗೌತಮಿ ಅವರು. ಇವರಿಬ್ಬರು ಅಂತೂ ತುಂಬಾ ಅದ್ಭುತವಾಗಿ ಆಡ್ತಾರೆ ಅಂತ ಹೇಳ್ಬೋದು. ಭವ್ಯಗೌಡ ಅವರು ಹಾಗೂ ಗೌತಮಿ ಅವರು ಇದರಲ್ಲಿ ಬಂದು ಈ ಟಾಸ್ಕ್ನಲ್ಲಿ ಬಂದು ಯಾರು ಗೆಲ್ತಾರೆ ಅಂತಂದರೆ, ಅದು ಬಂದು ಭವ್ಯಗೌಡ ಅವರು ಗೆಲ್ತಾರೆ. ಭವ್ಯಗೌಡ ಅಂತೂ ಈ ಟಾಸ್ಕ್ನ ಅದ್ಭುತವಾಗಿ ಆಡ್ತಾರೆ ಅಂತ ಹೇಳ್ಬೋದು. ಗೌತಮಿ ಗ್ಲಾಸ್ನ ತೆಳಗೆ ಬೀಳಿಸಿ ಹೊಡೆದಾಕ್ತಾರೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಡ್ತಾರೆ ಈ ಟಾಸ್ಕ್ನ ಭವ್ಯಗೌಡ ಅವರು. ನೆಕ್ಸ್ಟ್ ಬರ್ತಾರೆ ಬ್ಲೂ ಟೀಮಿಂದ ಧನ್ರಾಜ್ ಅವ್ರು ಬರ್ತಾರೆ, ಹಾಗೆ ರೆಡ್ ಟೀಮಿಂದ ಹನುಮಂತ್ ಅವ್ರು ಬರ್ತಾರೆ. ಇವರಿಬ್ಬರ ಮಧ್ಯೆ ಯಾರು ಗೆಲ್ತಾರೆ ಅಂತಂದರೆ, ಇದರಲ್ಲಿ ಹನುಮಂತ್ ಅವ್ರು ಗೆಲ್ತಾರೆ. ಈ ಟಾಸ್ಕ್ನ ಅತಿ ಹೆಚ್ಚು ನೀರು ಉಳಿಸ್ಕೊಂಡಿರ್ತಾರೆ ಅಂತ ಇವ್ರು ಗೆಲ್ತಾರೆ. ನೆಕ್ಸ್ಟ್ ಬರ್ತಾರೆ ಯಾರಂತಂದರೆ, ಅದೇ ಬಂದು ಮೋಕ್ಷಿತಾ ಹಾಗೂ ಚೈತ್ರ ಕುಂದಾಪುರ್ ಅವ್ರು ಬರ್ತಾರೆ. ಇರ್ದಲ್ಲಂತೂ ಇವರಿಬ್ಬರ ನಡುವೆ ಅಂತೂ ಚೈತ್ರ ಕುಂದಾಪುರ್ ಇವತ್ತು ಅದ್ಭುತವಾಗಿ ಆಡ್ತಾರೆ ಅಂತ ಹೇಳ್ಬೋದು. ಎಲ್ಲೆಲ್ಲ ಗ್ಲಾಸ್ ಮುಟ್ಟೋಕ್ಕೂ ಕೊಡಲ್ಲ ಚೈತ್ರ ಕುಂದಾಪುರ್ ಅವರು, ಆ ರೀತಿ ಆಡ್ತಾರೆ. ಮೋಕ್ಷಿತಾ ಅವ್ರಿಗೆ ಚೆನ್ನಾಗಿ ಟಕ್ಕರ್ ಕೊಡ್ತೀರ ಅಂತ ಹೇಳ್ಬೋದು. ಚೈತ್ರ ಕುಂದಾಪುರ್ ಇವರಿಗೆ ಅಷ್ಟು ಅದ್ಭುತವಾಗಿ ಆಡ್ತಾರೆ. ಇವತ್ತು ಟಾಸ್ಕ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಚೈತ್ರ ಕುಂದಾಪುರ್ ಅವ್ರು ಯಾವ ರೀತಿ ಆಡ್ತಾರೆ ಅಂತ ಹೇಳಿ. ಇವರಿಬ್ಬರ ನಡುವೆ ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಚೈತ್ರ ಕುಂದಾಪುರ್ ಹಾಗೂ ಮೋಕ್ಷಿತರ ನಡುವೆ. ನೆಕ್ಸ್ಟ್ ಬರ್ತಾರೆ ತ್ರಿವಿಕ್ರಮ್ ಹಾಗೂ ಮಂಜಣ್ಣ. ಇವರಿಬ್ಬರ ನಡುವೆ ಅಂತೂ ಜಗಳ ಅಂತೂ ತಾರಕ ಇರುತ್ತಂತಲೇ ಹೇಳ್ಬೋದು. ಮಂಜಣ್ಣ ಅವರು ತ್ರಿವಿಕ್ರಮ್ ಅವ್ರ ಮುಖಕ್ಕೆ ಹೊಡಿತಿದ್ದಾರೆ ಅಂತ ಹೇಳಿ ತ್ರಿವಿಕ್ರಮ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅಗ್ರೆಸಿವ್ ಆಗಿ ಆಡಿದ್ರೆ ನಾನು ಆಡ್ತೀನಿ ಅಂತ ಹೇಳ್ತಾರೆ ತ್ರಿವಿಕ್ರಮ್. ಅದಕ್ಕೆ ಮಂಜಣ್ಣ ಅವರು, ನಾನು ಎಲ್ಲ ಆಡಿದೆ, ನಾನು ಏನು ಮಾಡಿದೆ ಅಂತ ಕೇಳ್ತಾರೆ ಮಂಜಣ್ಣ ಅವರು. ಅಷ್ಟೇ ಮಂಜಣ್ಣ ಅವ್ರು ಫೌಲ್ ಅಲ್ಲ ಗುರು ಅಂತ ರಜತ್ ಅವ್ರಿಗೆ ಕೇಳ್ತಾರೆ. ಅದಕ್ಕೆ ರಜತ್ ಅವ್ರು ಹೇಳ್ತಾರೆ, ಅದು ಫೌಲ್ ಬಿಡು, ನನ್ನ ಇಷ್ಟ ಗುರು, ಅದು ಹೇಳೋದು ಬಿಡೋದು, ಫಸ್ಟ್ ನೀನು ಆಟ ಆಡು ಅಂತ ಹೇಳ್ತಾರೆ. ಇವರಿಬ್ಬರು ನಡುವೆ ಅಂತ ಜಗಳ ಅಂತ ತುಂಬ ತಾರಕಕ್ಕೆ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಆಟದಲ್ಲಿ ತ್ರಿವಿಕ್ರಮ್ ಅವ್ರ ಗ್ಲಾಸ್ ಕಂಪ್ಲೀಟಾಗಿ ತೆಳಗೆ ಬಿದ್ದು ನೀರಲ್ಲಿ ಚೆಲ್ಲೋಗಿರುತ್ತೆ ಅಂತಲೇ ಹೇಳ್ಬೋದು. ಇದ್ರಲ್ಲಿ ಮಂಜಣ್ಣ ಅವ್ರ ಫ್ಲಾಸ್ನಾಗ ಇನ್ನೂ ನೀರು ಹಾಗೇ ಇರುತ್ತೆ, ಗ್ಲಾಸ್ ಒಳಗೆ ನೀರು ಹಾಗೇ ಇರುತ್ತೆ. ಆಗ ತ್ರಿವಿಕ್ರಮ್ ಅವರು ಅದನ್ನು ಬಿಡಿಸೋಕೆ ಹೋಗ್ತಾರೆ. ಈ ಟಾಸ್ಕ್ನಲ್ಲಿ ಯಾರು ಗೆಲ್ತಾರೆ ಅಂದರೆ, ಈ ಟಾಸ್ಕ್ನಲ್ಲಿ ಇಬ್ಬರು ಗೆಲ್ಲಲ್ಲ. ಯಾಕಂದರೆ ಇಬ್ಬರದು ಗ್ಲಾಸ್ ಒಳಗಿರೋ ನೀರು ಇಬ್ಬರು ಚೆಲ್ಲೋಗಿರುತ್ತೆ. ಅದಕ್ಕೋಸ್ಕರ ಈ ಟಾಸ್ಕ್ನ ಇಬ್ಬರು ಗೆಲ್ಲಲ್ಲ, ಇಬ್ಬರಿಗೂ ಪಾಯಿಂಟ್ಸ್ ಇರಲ್ಲ ಈ ರೌಂಡ್ನಲ್ಲಿ. ಆ ರೀತಿ ಆಗುತ್ತೆ ಇವರಿಬ್ಬರ ನಡುವೆ. ಅಷ್ಟೇ ಅಲ್ಲದೆ ಇದ್ರ ಬಗ್ಗೆ ನಿಮಗೆ, ಈ ಟಾಸ್ಕ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್. ತ್ರಿವಿಕ್ರಮ್ ಹಾಗೂ ಮಂಜಣ್ಣ ಅವ್ರ ಜಗಳ ಇವತ್ತಿಗೂ ಕಂಟಿನ್ಯೂ ಆ ಬಗ್ಗೆ ನಿಮಗೆ ಅನಿಸುತ್ತಾ ಕಮೆಂಟ್ ಮಾಡಿ. ಅದಲ್ಲದೆ ಇವೆರಡು ಟೀಮಲ್ಲಿ ನಿಮಗೆ ಆ ಟೀಮ್ ಇಷ್ಟ, ಭವ್ಯಗೌಡ ಅವ್ರ ಆಟ ಹೇಗೆ ಅನಿಸ್ತು ಅಂತಲೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.